ಡಿ ಗ್ಯಾಂಗ್ನ A1 ಆರೋಪಿ ಪವಿತ್ರ ಗೌಡ ಈಗಾಗಲೇ ಜೈಲು ಸೇರಿದ್ದಾರೆ. ಪವಿತ್ರ ಗೌಡ ಭೇಟಿಗೆ ಆಕೆಯ ತಂದೆ ತಾಯಿ ಚಿಕ್ಕಮ್ಮ ಹಾಗೆ ತಮ್ಮ ಭೇಟಿಯನ್ನ ಕೊಟ್ಟಿದ್ದಾರೆ. ಆರೋಗ್ಯವನ್ನ ವಿಚಾರಿಸುವ ಸಲುವಾಗಿ ಭೇಟಿಯನ್ನ ಕೊಟ್ಟಿದೆ ಅಂತ ಪವಿತ್ರ ಗೌಡ ತಾಯಿ ಹೇಳ್ತಾ ಇದ್ದಾರೆ. ಮಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಇವರ ಕುಟುಂಬಸ್ಥರು. ಮಗಳ ಕಷ್ಟವನ್ನ ನೋಡಿ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಮಗಳು ಜೈಲಿನಲ್ಲಿ ಇದ್ದಾಳೆ ಎನ್ನುವ ನೋವಿದೆ ನಮಗೆ, ಯಾರ ಮೇಲೂ ಕೂಡ ಬೇಸರ ಇಲ್ಲ ಅಂತ ಪವಿತ್ರ ತಾಯಿ ಹೇಳ್ತಾ ಇದ್ದಾರೆ. ಆದರೆ ಪವಿತ್ರ ತಮ್ಮ ಮಾತ್ರ ಮಾಧ್ಯಮದವರ ಮುಂದೆ ದರ್ಪವನ್ನ ತೋರಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಪವಿತ್ರ ಗೌಡ ಅವರ ತಾಯಿ ಏನ್ ಹೇಳಿದ್ದಾರೆ ನೋಡಿ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಪವಿತ್ರ ಗೌಡ ಅವರ ತಾಯಿ ಇದು. ಪವಿತ್ರ ಗೌಡ ಅವರನ್ನ ಆರೋಗ್ಯವನ್ನ ವಿಚಾರಿಸ್ತಾ ಇರುವಂತಹ ಸಂದರ್ಭ ಇದು. ಅವ್ರನ್ನ ಭೇಟಿ ಆಗ್ತೋಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಅವರು ಜೈಲು ಸೇರಿದ್ದಾರೆ. ಆದರೆ ಅವರ ಕುಟುಂಬದವರ ವರ್ಗದವರು ಅವರ ಆರೋಗ್ಯವನ್ನು ವಿಚಾರಿಸುವಂತಹ ಸಲುವಾಗಿ ಈಗಾಗಲೇ ತಂದೆ ತಾಯಿ ಚಿಕ್ಕಮ್ಮ ಭೇಟಿಯನ್ನು ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರ ತಂದೆ ತಾಯಿ ಹಾಗೆ ಚಿಕ್ಕಮ್ಮ ಸಂದರ್ಭದಲ್ಲಿ ಮಗಳ ಆರೋಗ್ಯವನ್ನ ವಿಚಾರಿಸುವ ಸಂದರ್ಭದಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ ಅವರ ತಂದೆ ತಾಯಿ. ಕ್ಯಾಮರಾ ನೋಡಿ ದರ್ಪ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಳಗೆ ಹೋದ ತಮ್ಮ ನೋಡಿ ಏನೆಲ್ಲ ಆಗತ್ತೆ. ಈಗ ಬರ್ತಿರುವಂಥ ಪವಿತ್ರ ಗೌಡ ಭೇಟಿಗೆ ಆಗಮಿಸಿದ ಪೋಷಕರು, ಪವಿತ್ರ ತಂದೆ ತಾಯಿ ತಮ್ಮ ಚಿಕ್ಕಮ್ಮ ಭೇಟಿ, ಮಗಳ ಆರೋಗ್ಯ ವಿಚಾರಿಸಿದ ಕುಟುಂಬಸ್ಥರು, ಇತ್ತ ಮಾಧ್ಯಮಗಳ ಮುಂದೆ ಸಹೋದರನ ದರ್ಪ. ಕ್ಯಾಮ್ರಾ ನೋಡಿ ದರ್ಪ ಮೆರೆದು ಒಳಗೆ ಹೋದ ತಮ್ಮ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ, ವಿಡಿಯೋ ಯಾಕೆ ಮಾಡ್ತೀರಾ? ಆಹಾ ಹಾ 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 ನಿನ್ನ ಅಕ್ಕನ ಕೇಳು ಮಾರ್ಯ, ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತೇಳಿ. ನಿನ್ನ ಅಕ್ಕನ ಕೇಳು, ಹೋಗಿ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಂತೆ. ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ, ವಿಡಿಯೋ ಯಾಕೆ ಮಾಡ್ತೀರಾ, ಮಾಡಿರೋದು ಅನಾಚಾರ, ಮಾಧ್ಯಮಗಳ ಅಯ್ಯಯ್ಯೋ. ಹೌದೌದು, ನೀನು ಇದು ಏನು ಗಡಿಯಲ್ಲಿ ದೇಶವನ್ನು ರಕ್ಷಣೆ ಮಾಡಿ ಬಂದಿದ್ದೀಗ. ನೀನು ಗಡಿಯಲ್ಲಿ ದೇಶ ರಕ್ಷಣೆ ಮಾಡಿ ಭಯೋತ್ಪಾದಕರನ್ನು ಕೊಂದು ಬಂದಿದ್ದು. ನೋಡಿ ಇದು ಅವನ ತಮ್ಮ, ಯಾರ್ದು ಪವಿತ್ರ ಗೌಡ ತಮ್ಮ. ಅಲ್ಲಿ ಕ್ಯಾಮರಾ ಇದೆ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತಿದ್ದಾನೆ. ಕೆಲಸ ಇದೆ ನಮಗೆ, ನಿನ್ನಂಥವ್ರನ್ನ ತೋರಿಸಿ ನೋಡಿ, ಇವರು ಹತ್ತಿರ ಬರ್ಬೋದು, ನಾಳೆ ಇವರು ಹೇಸಿಗೆಗಳು ಅಂತ ತೋರಿಸ್ಬೇಕಾಗಿದೆ ನಮಗೆ. ಗೊತ್ತಾಯ್ತಾ? ನೋಡಿ ದಿಮಾಕ್ ನೋಡಿ, ಕೊಬ್ಬು ನೋಡಿ. ಆ ಹುಡುಗನನ್ನು ಇವನಿಗೊಂದು ಕನಿಕರ ಆದರೆ ಇಲ್ವಾ, ಒಬ್ಬ ರೇಣುಕಾ ಸ್ವಾಮಿಯನ್ನು ಕೊಂದು ಹಾಕಲಾಗಿದೆ ಅಂತ ಹೇಳಿ. ಇವನನ್ನು ಸ್ವಲ್ಪ ಕೇಳಬೇಕಿತ್ತು, ಇವನು ಮೊಬೈಲಲ್ಲಿ ಏನಾದರೂ ಇರ್ಬೋದು, ಕೇಳಿ. ಕೆಲಸ ಇಲ್ಲ ನಿಮ್ದೆಲ್ಲ ವಿಡಿಯೋ ಮಾಡ್ತೀರಾ?